ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ನಗರಕ್ಕೆ. ಪಶ್ಚಿಮ ಘಟ್ಟಗಳ ಹಸಿರು ಮಡಿಲಲ್ಲಿ ಅಡಗಿರುವ ಒಂದು ಪವಿತ್ರ, ಪೌರಾಣಿಕ ಮತ್ತು ಅದ್ಭುತ ಸ್ಥಳಕ್ಕೆ. ಅದೇ ಶಂಕರ ದೇವಸ್ಥಾನ ಮತ್ತು ಅಘನಾಶಿನಿ ನದಿಯ ಉಗಮ ಸ್ಥಳ ಶಂಕರ ಹೊಂಡ. ಇದು ಕೇವಲ ದೇವಸ್ಥಾನವಲ್ಲ ಸ್ನೇಹಿತರೆ, ಇದು ಶಿವನ ಲೀಲೆ, ಪ್ರಕೃತಿಯ ಅದ್ಭುತ ಮತ್ತು ಭಕ್ತಿಯ ಶಕ್ತಿ ಒಂದಾಗಿ ಬೆಸೆದಿರುವ ಸ್ಥಳ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದರೆ ನೀವು ಒಂದು ಸ್ಥಳವನ್ನಲ್ಲ, ಒಂದು ಪವಿತ್ರ ಅನುಭವವನ್ನು ಕಾಣಲಿದ್ದೀರಿ. ಸಿರಸಿ ನಗರದ ಮಧ್ಯಭಾಗದಲ್ಲಿ ಮಹಾಗಣಪತಿ ಅಥವಾ ದೊಡ್ಡ ಗಣಪತಿ ದೇವಸ್ಥಾನ ಏನಿದೆ ಅಲ್ವಾ, ಆ ದೇವಸ್ಥಾನದ ಮುಂದುಗಡೆನೆ ಶ್ರೀ ಶಂಕರ ದೇವಸ್ಥಾನ ಇರೋದು. ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ನಗರದಲ್ಲಿ ಮಧ್ಯಭಾಗದಲ್ಲಿ ಈ ಮಹಾಗಣಪತಿ ಅಥವಾ ದೊಡ್ಡ ಗಣಪತಿ ದೇವಸ್ಥಾನ ಇದೆ ಅಲ್ವಾ, ಆ ದೇವಸ್ಥಾನದ ಮುಂದೆನೆ ಈ ಶಂಕರ ದೇವಸ್ಥಾನ ಇರೋದು. ಈ ಶಂಕರ ದೇವಸ್ಥಾನ ಪಕ್ಕದಲ್ಲಿನೇ ಒಂದು ದೊಡ್ಡ ಹೊಂಡ ಇದೆ, ಅದಕ್ಕೆ ಶಂಕರ ಹೊಂಡ ಅಂತ ಕರೀತಾರೆ. ಆ ಶಂಕರ ಹೊಂಡದಲ್ಲಿ ಈ ಅಘನಾಶಿನಿ ನದಿ ಉಗಮವಾಗುತ್ತೆ. ಏನಿ ಉಂಚಳಿ ಫಾಲ್ಸ್ ಅಂತ ಏನು ಹೇಳ್ತೀವಲ್ವಾ, ಸಿರಸಿಯಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಲ್ಲಿ ಬರ್ತಕ್ಕಂಥ ಒಳ್ಳೆ ಒಂದು ಅದ್ಭುತವಾಗಿರ್ತಕ್ಕಂಥ ಫಾಲ್ಸ್ ಇದೆ, ಉಂಚಳಿ ಫಾಲ್ಸ್. ಅದು ಅಘನಾಶಿನಿ ನದಿಯ ಒಂದು ಸೃಷ್ಟಿ. ಅದು ಅಘನಾಶಿನಿ ನದಿಯಿಂದ ಉಗಮವಾಗಿದೆ. ಈಗ ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ, ಇದು ಶಂಕರ ದೇವಸ್ಥಾನ. ಮಹಾಗಣಪತಿ ದೇವಸ್ಥಾನದ ಮುಂದುಗಡೆ ಇರೋದು ಈ ದೇವಸ್ಥಾನ. ಒಂದು ಹಳೆಯ ಕಾಲದ ಒಂದು ದೇವಸ್ಥಾನ ಇದು. ಶಂಕರ ದೇವಸ್ಥಾನವು ಸಿರಸಿಯ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದೆಂದು ನಂಬಲಾಗುತ್ತದೆ. ಇಲ್ಲಿನ ಶಿವಲಿಂಗವು ಅತ್ಯಂತ ಪ್ರಸಿದ್ಧವಾದುದು. ಸ್ಥಳೀಯ ಜನರ ನಂಬಿಕೆಯ ಪ್ರಕಾರ ಈ ಪ್ರದೇಶದಲ್ಲಿ ಅನೇಕ ಋಷಿಮುನಿಗಳು ತಪಸ್ಸು ಮಾಡಿದಾಗ ಶಿವನು ಇಲ್ಲಿ ಪ್ರತ್ಯಕ್ಷನಾಗಿ ತನ್ನ ಸಾನ್ನಿಧ್ಯವನ್ನು ನೀಡಿದನೆಂದು ಹೇಳಲಾಗುತ್ತದೆ. ದೇವಾಲಯದ ವಾತಾವರಣವೇ ವಿಭಿನ್ನ. ಗಂಟೆಗಳ ನಾದ, ಹೂವಿನ ಪರಿಮಳ, ದೀಪಗಳ ಮೃದುವಾದ ಬೆಳಕು ಇವೆಲ್ಲವೂ ಸೇರಿ ಭಕ್ತರ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತವೆ. ಇಲ್ಲಿ ಪೂಜೆ ಸಲ್ಲಿಸಿದರೆ ಮನಸ್ಸಿನ ಸಂಕಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ನೀವೇನು ವೀಕ್ಷಣೆ ಮಾಡ್ತಿದ್ರಲ್ವಾ, ಇದು ಶಂಕರ ದೇವಸ್ಥಾನ. ಇದು ಶಂಕರ ದೇವಸ್ಥಾನ, ಒಂದು ಹಳೆಯ ಕಾಲದ ಒಂದು ದೇವಸ್ಥಾನ. ಇದು ಶಂಕರ ದೇವಸ್ಥಾನ. ಇದು ಸಿರಸಿಯ ನಗರದ ಮಧ್ಯಭಾಗದಲ್ಲೇ ಇರೋದು. ಏನು ಮಹಾಗಣಪತಿ ದೇವಸ್ಥಾನ ಅಂತಿದೆ ಅಲ್ವಾ, ದೊಡ್ಡ ಗಣಪತಿ ದೇವಸ್ಥಾನ ಇದೆ ಅಲ್ವಾ, ಆ ದೊಡ್ಡ ಗಣಪತಿ ದೇವಸ್ಥಾನ ಮುಂದೆನೆ ಈ ಒಂದು ದೇವಸ್ಥಾನ ಇರೋದು, ಶ್ರೀ ಶಂಕರ ದೇವಸ್ಥಾನ. ಈ ದೇವಸ್ಥಾನ ಪಕ್ಕದಲ್ಲಿನೇ ಶಂಕರ ಹೊಂಡ ಇರೋದು. ಉತ್ತರ ಕನ್ನಡ ಜಿಲ್ಲೆ ಅಂದರೆ ಅರಣ್ಯ, ನದಿ, ಪರ್ವತ, ಮಳೆ ಮತ್ತು ಸಂಸ್ಕೃತಿಗಳ ನೆಲೆ. ಅದರ ಮಧ್ಯೆ ಸಿರಸಿ ನಗರ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಪ್ರಸಿದ್ಧವಾದ ಸ್ಥಳ. ಇದೇ ಸಿರಸಿಯ ನಗರದಲ್ಲಿ ಶಾಂತವಾಗಿ ನೆಲೆಸಿದ ಶಂಕರ ದೇವಸ್ಥಾನ ಮತ್ತು ಶಂಕರ ಹೊಂಡ. ಇಲ್ಲಿಗೆ ಬಂದ ಕ್ಷಣದಿಂದಲೇ ನಗರದ ಗದ್ದಲ ಮರೆತು ಹೋಗುತ್ತದೆ. ಪ್ರಕೃತಿಯ ಮೌನ, ಶಿವನ ಸಾನ್ನಿಧ್ಯ ಮಾತ್ರ ನಮ್ಮ ಮನಸ್ಸಿನಲ್ಲಿ ಉಳಿಯುವುದು. ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ, ಇದೇ ಶಂಕರ ಹೊಂಡ ಅಂತ. ಈ ಶಂಕರ ಹೊಂಡದಲ್ಲಿಯೇ ಅಘನಾಶಿನಿ ನದಿ ಉಗಮವಾಗುತ್ತೆ. ಅದು ಇಲ್ಲಿ ಗುಪ್ತಗಾಮಿನಿಯಾಗಿ ಮುಂದೆ ಹೋಗಿ ಹರಿಯುತ್ತೆ. ಇದು ಶಂಕರ ಹೊಂಡ. ಈ ಹೊಂಡದಲ್ಲಿನೇ ಅಘನಾಶಿನಿ ನದಿ ಉಗಮವಾಗಿರುವುದು. ಉಂಚಳಿ ಫಾಲ್ಸ್ ಏನಿದೆ ಅಲ್ವಾ, ಆ ಉಂಚಳಿ ಫಾಲ್ಸು ಅಘನಾಶಿನಿ ನದಿಯ ಸೃಷ್ಟಿ. ಅದು ಶಂಕರ ದೇವಸ್ಥಾನ ಪಕ್ಕದಲ್ಲಿನೇ ಈ ಒಂದು ಶಂಕರ ಹೊಂಡ ಇರೋದು. ಇದೇ ಶಂಕರ ಹೊಂಡದಲ್ಲಿ ಅಘನಾಶಿನಿ ನದಿ ಉಗಮವಾಗುತ್ತೆ. ಈ ಶಂಕರ ಹೊಂಡವೇ ಅಘನಾಶಿನಿ ನದಿಯ ಉಗಮ ಸ್ಥಳ. ಇದು ಕಲ್ಲಿನೊಳಗಿಂದಲೇ ಹುಟ್ಟುವ ಪವಿತ್ರ ನೀರಿನ ಹೊಂಡ. ಪುರಾಣ ಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಈ ಪ್ರದೇಶದಲ್ಲಿ ಭೀಕರ ಬರ ಬಿದ್ದಾಗ ಜನರು ನೀರಿಗಾಗಿ ಶಿವನನ್ನು ಪ್ರಾರ್ಥಿಸಿದರು. ಭಕ್ತರ ಕರೆಗೆ ಸ್ಪಂದಿಸಿದ ಶಿವನು ಈ ಸ್ಥಳದಲ್ಲಿ ತನ್ನ ಶಕ್ತಿಯನ್ನು ಪ್ರದರ್ಶಿಸಿದನು. ಅಷ್ಟರಲ್ಲಿ ಕಲ್ಲಿನೊಳಗಿಂದಲೇ ನೀರು ಉಕ್ಕಿ ಹರಿಯಲು ಆರಂಭಿಸಿತು. ಅದೇ ನೀರು ಮುಂದೆ ಅಘನಾಶಿನಿ ನದಿಯಾಗಿ ರೂಪುಗೊಂಡಿತು. ಇಂದಿಗೂ ಶಂಕರ ಹೊಂಡದಲ್ಲಿ ನೀರು ಎಂದಿಗೂ ಒಣಗುವುದಿಲ್ಲ. ಬೇಸಿಗೆಯಲ್ಲೂ ಇಲ್ಲಿ ನೀರು ಹರಿಯುತ್ತಲೇ ಇರುತ್ತದೆ.
ಶಂಕರ ಹೊಂಡಕ್ಕೆ ಕಾಲಿಟ್ಟ ಕ್ಷಣದಿಂದಲೇ ನಮ್ಮ ಕಣ್ಣನ್ನು ಸೆಳೆಯುವುದು ಅಲ್ಲಿನ ನಿಶ್ಶಬ್ದ ಜಲರಾಶಿಯೊಳಗೆ ಸಂಚರಿಸುವ ಮೀನುಗಳು. ಇವು ಸಾಮಾನ್ಯ ಮೀನುಗಳಲ್ಲ. ಭಕ್ತರ ನಂಬಿಕೆಯ ಪ್ರಕಾರ ಇವು ಶಿವನ ಆಶೀರ್ವಾದ ಪಡೆದ ಪವಿತ್ರ ಜೀವಿಗಳು. ಯಾರೂ ಅವುಗಳಿಗೆ ಹಾನಿ ಮಾಡುವುದಿಲ್ಲ, ಯಾರೂ ಹಿಡಿಯಲು ಪ್ರಯತ್ನಿಸುವುದಿಲ್ಲ. ಏಕೆಂದರೆ ಈ ಮೀನುಗಳು ಶಂಕರ ಹೊಂಡದ ರಕ್ಷಕರು ಎಂಬ ನಂಬಿಕೆ ಇಲ್ಲಿ ಜೀವಂತವಾಗಿದೆ. ಭಕ್ತರು ಎಸೆದ ಅಕ್ಕಿ ಹೂಗಳ ನಡುವೆ ನಿಶ್ಶಬ್ದವಾಗಿ ತೇಲುತ್ತಾ ಅವುಗಳು ನಮಗೆ ಹೇಳುವಂತೆ ಕಾಣುತ್ತವೆ. ಪ್ರಕೃತಿ ಮತ್ತು ಭಕ್ತಿಯ ನಡುವೆ ಇರುವ ಸೂಕ್ಷ್ಮ ಬಂಧನವನ್ನು ಈ ಪವಿತ್ರ ಹೊಂಡದಲ್ಲಿನ ಪ್ರತಿಯೊಂದು ಮೀನು ನಮಗೆ ಒಂದು ಪಾಠ ಹೇಳುತ್ತದೆ. ಶಿವನ ಸಾನ್ನಿಧ್ಯದಲ್ಲಿ ಎಲ್ಲ ಜೀವವೂ ಸಮಾನ, ಎಲ್ಲ ಜೀವವೂ ಪವಿತ್ರ ಎಂದು. ಅಘನಾಶಿನಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಪವಿತ್ರ ನದಿಗಳಲ್ಲಿ ಒಂದಾಗಿದೆ. ಇದು ಸಿರಸಿಯಲ್ಲಿ ಉಗಮವಾಗಿ ಕೊನೆಗೆ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಅಘನಾಶಿನಿ ಅಂದರೆ ಅಗ್ನಿಯನ್ನು ನಾಶ ಮಾಡುವ ಶಕ್ತಿ ಹೊಂದಿದ ನೀರು, ಅಂದರೆ ಪಾಪಗಳನ್ನು ತೊಳೆದು ಹಾಕುವ, ಮನಸ್ಸನ್ನು ಶುದ್ಧಗೊಳಿಸುವ ಪವಿತ್ರ ನದಿ ಎಂದು ನಂಬಲಾಗಿದೆ. ಅನೇಕ ಭಕ್ತರು ಈ ನದಿಯಲ್ಲಿ ಸ್ನಾನ ಮಾಡಿ ಶಿವನಿಗೆ ಪೂಜೆ ಸಲ್ಲಿಸುತ್ತಾರೆ. ಶಂಕರ ಹೊಂಡದ ಸುತ್ತಮುತ್ತ ದಟ್ಟವಾದ ಅರಣ್ಯವಿದೆ. ಎತ್ತರದ ಮರಗಳು, ಪಕ್ಷಿಗಳ ಕಲರವ, ಹರಿಯುವ ನೀರಿನ ಸದ್ದು ಇವೆಲ್ಲವೂ ಸೇರಿ ಈ ಸ್ಥಳವನ್ನು ಅತ್ಯಂತ ಮನಮೋಹಕವಾಗಿ ಮಾಡಿವೆ. ಇದು ಕೇವಲ ಧಾರ್ಮಿಕ ಸ್ಥಳವಲ್ಲ, ಇದು ಒಂದು ಪರಿಸರ ಸಂರಕ್ಷಣೆಯ ಸಂಕೇತ. ಅಘನಾಶಿನಿ ನದಿಯ ಮೂಲವನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಸ್ನೇಹಿತರೆ, ಶಂಕರ ದೇವಸ್ಥಾನ ಮತ್ತು ಶಂಕರ ಹೊಂಡ ಕೇವಲ ಪ್ರವಾಸಿ ಸ್ಥಳವಲ್ಲ, ಇದು ಭಕ್ತಿ, ಪ್ರಕೃತಿ, ನಂಬಿಕೆ ಮೂರೂ ಒಂದಾಗಿ ಬೆಸೆದಿರುವ ಪವಿತ್ರ ಸ್ಥಳ. ಒಮ್ಮೆ ಇಲ್ಲಿ ಬಂದರೆ ನಿಮ್ಮ ಮನಸ್ಸು ಹಗುರವಾಗುತ್ತದೆ ಮತ್ತು ಶಿವನ ಸಾನ್ನಿಧ್ಯವನ್ನು ಅನುಭವಿಸುತ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.